ಅಮ್ಮಣೆ ಸ್ವಾತಮ್ಮ ಬಾಯಿಲಿ ಇದೇನಿದು ಬಸಣ್ಣ ಹಿಂಗೆ ಹೇಳುತ್ತೆ ಅಂತ ನೀನು ಬೇಜಾರ ಮಾಡ್ಕೊಬೇಡ. ಇದೇನಿದು ಈ ಥರ ಮಾತಾಡ್ತೈತೆ ಅಂತ ನೀನು ಬೇಜಾರ ಮಾಡ್ಕೊಬೇಡ ಕಣಮ್ಮ. ಇಲ್ಲ ಹೇಳೋಣ, ಏನು ಬೇಜಾರು ಮಾಡ್ಕೊಂಬಲ್ಲ. ಇಲ್ಲಿವರೆಗೂ ಬೇಜಾರಾಗಂಥದ್ದು ನೀವೇನು ಹೇಳಿಲ್ಲ. ನಾವು ಉದ್ಧಾರ ಆಗಂಥದ್ದು ಹೇಳಿದ್ರೆ ಹೊರ್ತನು ನಾವು ಬೇಜಾರಾಗಂಥದ್ದು ನೀವೇನು ಹೇಳಿಲ್ಲ. ಹೇಳ್ರಿ ಅದೇನಿದ್ರು. ಅಲ್ಲ ದುಡ್ದಿರೋ ದುಡ್ಡೆಲ್ಲನ ಇವಾಗ ಯಾರ ಕೈ ಕೊಡ್ತಾ ಇದೀಯಮ್ಮ ನೀನು? ನಿಮ್ಮ ಅಪ್ಪ ಆಗಲಿ ನಿಮ್ಮ ಅಮ್ಮ ಆಗಲಿ ಎಲ್ಲ ಯಾರ ಕೈ ಕೊಡ್ತಾ ಇದ್ದೀರಾ? ಎಲ್ಲ ಅವರೇ ಜೀವನ ಅವರೇ ಇಕ್ಕೊಂಬ್ತಾ ಇದ್ದಾರೆ. ಎಲ್ಲ ಅವರೇ ಇಕ್ಕೊಂಡು ಎಲ್ಲ ಬ್ಯಾಂಕಿಗೆ ಹಾಕೊಂಡವ್ರೆ. ಅದೇ ಮನೆಗೆ ಕಟ್ಟಬೇಕು ಅಂತ ಡೆಲಿವರಿ ಆದಮೇಲೆ ಸ್ವಲ್ಪ ಮಗು ದೊಡ್ಡದಾದ್ಮೇಲೆ ಆಮೇಲೆ ಮನೆ ಕಟ್ಟಿದ್ರೆ ಆಯಿತು ಅಂತೇಳಿ ಇಕ್ಕೊಂಡವ್ರೆ. ಅದಕ್ಕೆ ಆ ಮನೆ ಎಲ್ಲ ಕಿತ್ಬಿಟ್ಟು ಕಟ್ಸೋಣ ಅಂತ ಅವರೇ ಇಕ್ಕೊಂಬ್ತಾರೆ. ಯಾಕಣ? ಅಲ್ಲ ಹಿಂಗೆ ಹೇಳ್ತೀನಿ ಅಂತ ಬೇಜಾರ ಮಾಡ್ಕೊಬೇಡ. ದುಡ್ಡು ಸ್ವಲ್ಪ ಅವ್ನ ಕೈ ಸಿಗೋಗ್ದಿಲ್ದಂಗೆ ಮಾಡ್ಬೇಕು ನೀವು. ಅವ್ರ ಕೈಗೆ ಸಿಕ್ಕರೆ ಹೆಂಗಾಗುತ್ತೆ ಗೊತ್ತಾ? ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಯಾಕಣ್ಣ ಏನಾಯಿತು? ದಾರ್ಪಂಡಿ ನಾನು ಅಲ್ಲಿಗೆ ಬರೋಣ ಅಂದ್ಕೊಂಡೆ, ಇಲ್ಲೇ ಕೂತ್ಕೊಂಡೆ. ಯಾಕಂದ್ರೆ ನೀನು ಅಲ್ಲಿ ಕೆಲಸ ಮಾಡ್ತಿದ್ದ, ನಾನು ಅಲ್ಲಿ ಬಿಸ್ಲಾಗೆ ಬಂದು ನಡ್ಕೊಂಬಂದೆ. ಸಾಕಾದಂಗೆ ತಟ್ಕಿಲ್ ಮರದಡೆಗೆ ಅದೇ ಕೂತ್ಕೊಂಡೆ ಬಾಯಿಲಿ. ಮತ್ತು ನಾನು ಜೀವನ ಅಲ್ಲಿ ಈಸ್ಪೆಟ್ಟಾಡತ್ತಾಗೆ ಅಲ್ಲಿ ಸೀಮೆ ಜಾಲೆಗಳಿಂದ ಬತ್ತಿದ್ದ. ನಾನು ಅವಾಗಲೇ ಅಲ್ಲಿ ಯಾತ್ಕ ಹೋಗಿದ್ದೆ. ಅಲ್ಲೇನೋ ಇವರು ಹೊಲ್ತಕ್ಕೆ ಯಾತ್ಕ ಹೋಗ್ಬೇಕಾಯ್ತು. ನಾನು ಹೋಗಿದ್ನಪ್ಪ ಅಲ್ಲಿ ಸೀಮೆ ಜಾಲದಾಗಿಂದ ಬತ್ತಿದ್ದ. ಅವ್ರು ಯಾರ್ಯಾರು ಒಂದು 5-6 ಜನ ಇದ್ದರು. ಒಂದು 5-6 ಜನದ ಜೊತೆಗೆ ಬತ್ತಿದ್ದ. ಎಲ್ಲ ಈಸ್ಪೇಟೆ ಆಡೋತಕ್ಕೆ ಹೋಗಿದ್ನಪ್ಪ. ಆಡೋಕ್ಕೆ ಹೋಗ್ತಾನೋ ಒಟ್ಟಿನಲ್ಲಿ ಅಲ್ಲಿ ಆಡೋತಕ್ಕೆ ಹೋಗಿದ್ದ. ಹೌದೇನು? ಹೋಗಿ ಅವ್ರ ಏನ್ಮೇಲೆ ಆಡಿರ್ತಾರೆ. ಸುಮ್ಮನೆ ಯಾರು ಹೋಗಲ್ಲ. ಯಾರು ಹೋಗ್ತಾರೆ? ಯಾರು ಹೋಗಲ್ಲ. ನಾವು ದುಡ್ಡೆಲ್ಲ ಅಯ್ಯಪ್ಪನ ಕೈ ಕೊಡ್ತಾ ಇದೀವಲ್ಲ ಅದಕ್ಕೆ. ನಾವು ಬಿಡತ್ತೆ ಇಕ್ಕೆಂತಾನೆ ಅಂತ ಕೊಟ್ಟಿವಿ. ಅದಕ್ಕೆ ನಿಲ್ಲಲ್ಲ ಅಲ್ಲೇ ಮನುಷ್ಯ. ನೋಡಪ್ಪ ಅಲ್ಲೇ ಜನ ಒಂದೀಟು ಉದ್ಧಾರ ಆಗ್ತಿದ್ದಂಗೆ ಅಲ್ಲೇ ಅಂತ ಕರ್ಕೊಂಡು ಹೋಗೋದ. ಒಂದೀಟು ಮುಂದುವರಿತಿದ್ದಂಗೆ ಸಾಕಂತ ಕರ್ಕೊಂಡು ಇವನಿಗೆ ಬುದ್ಧಿ ಬೇಡವೆ? ಇವನು ಹೋಗನ್ಗೆ ನಾನು ನೋಡ್ಬಿಟ್ಟು ಅತ್ಲ ಸರ್ಕಂಡ ನೋಡಲಿಲ್ಲ ಅಂತ ಅನ್ಕೊಂಬತ್ತೆ ಅಂತ ನಾನು ನೋಡೇ ಬಿಟ್ಟೆ. ಸೀಮೆ ಜಲಗಸಿ ಬತ್ತಿದ್ರು ಎಲ್ಲ ಎದ್ದು ಗಾಡಿಗೆಲ್ಲ ಬಂದರು. ಆವಾಗ ಅಯ್ಯೋ ಇವನು ಜೀವನ ಆಗ್ಯಾವಲ್ಲ, ಇಂಥಕ್ಕೆ ಹೋಗ್ತಾ ಇದ್ದಾನಲ್ಲ ನೋಡು. ಕೈಯಾಗ ಒಂದಿಟ್ಟು ದುಡ್ಡು ಆಡೋಕ್ಕೆ ಹೆಂಗೆ ಕೈಯಾಗ ದುಡ್ಡು ಇರಬಾರ್ದು ಹಂಗಾಗ್ಬೇಕು ಅಂತ ನಾನು. ಕೈಯಾಗೆ ದುಡ್ಡು ಇರಬಾರ್ದು. ದುಡ್ಡಿಲ್ಲ ಅಂದರೆ ಸೆನಕ್ಕೆ ಬುದ್ಧಿ ಬರುತ್ತೆ. ದುಡ್ಡಿದ್ರೆ ಹಿಂಗೇನು ಮಾಡೋಣ ಹಂಗೆ ಆಗ್ತಿರುತ್ತೆ ಅವ್ರಿಗೆ. ಬರ್ಲಿಕ್ಕೆ ಹೇಳ್ತೀನಿ ದುಡ್ಡೆಲ್ಲನ ನಾನು ಅಕೌಂಟ್ನಾಗ ಹಾಕ್ಯಾಣೈತೆ ಬಿಡು, ಎಲ್ಲೂ ಹೋಗಲ್ಲ ಅಂತ ನಾನು ಇದ್ದೀನಿ. ಇವಾಗ ಇಂಥವು ಅಂದರೆ ಕೆಲಸ ಮುಗಿಯುತ್ತಾ ಕೆಲಸದಿಂದ ಬತ್ತಿದಂಗೆ ಏನು ಮಾಡೋಣ ಅಮ್ಮಂಗೆ ಆಗುತ್ತೆ ಹೊಲ್ದಾಗೆ. ಅದಕ್ಕೆ ಅಯ್ಯಪ್ಪ ಹಿಂಗೆ ಮಾಡ್ತಾ ಇರೋದು. ದುಡ್ಡು ಅಯ್ಯಪ್ಪಂದು ಇಸ್ಕೊಂಡು ನಾವು ಬುದ್ಧಿವಂತರಾಗಬೇಕು ಅಷ್ಟೇ. ದುಡ್ಡು ಇಸ್ಕೋಬೇಕು, ಈಸ್ಪೆಟ್ಟಾಡಕ್ಕೆ ಬಿಡಬಾರ್ದು. ಈಸ್ಪೆಟ್ಟಾಡಿದ್ರೆ ಅಷ್ಟೇ ದುಡ್ದಿರೋದು ದುಡ್ಡೆಲ್ಲ ನಮ್ದು ಹೋಯ್ತು ಅಂತಲೇನಿ. ಅಲ್ಲೇ ಒಂದಿಟ್ಟು ನೋಡಿ ಬಸಣ್ಣ ಉದ್ಧಾರ ಆಗ್ತಿದಂಗೆ ನಮ್ಮ ಬುದ್ಧಿ ನಮ್ಮ ಕೈಯಾಗಿರ್ಬೇಕು. ಯಾರೇನು ಮಾಡೋಕ್ಕಾಗಲ್ಲ. ಕರ್ಕೊಂಡು ಹೋಗ್ತಾರೆ ಹಂಗೆ. ಬಾರಲ್ಲೇ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಅಯ್ಯೋ ಜಾನಿಗೆ ಎಳಿತಾರೆ ಅನ್ಬೇಡ, ಬಾರ್ಲೆ ಹೋಗೋಣ, ಬಾರಲ್ಲ ಅಂತ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಅವ್ನು ಸುಮ್ಕಿದ್ರೂ ಜನ ಬಿಡಲ್ಲ, ಬಲವಂತ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ. ಒಂದು ಸತಿ ಹೋಗ್ತಿದ್ದಂಗೆ ಅಲ್ಲೇನೆ ಅತ್ಲಾಗೆ ಗಮನ ಹೋಗ್ತಾ ಇರುತ್ತೆ ಅವ್ರಿಗೆ ಅಲ್ಲೇನೆ. ಒಂದು ಸತಿ ಅವ್ರಿಗೆ ಏನ್ಕನ ಹೋಗಿ ಅಲ್ಲೇನ ಆಡಿ ಬಂದವ್ರೆ ಅಂದರೆ ಇನ್ನೊಂದು ಸತಿಗೆ ಹೋಗೋಣ ಎಂಬ ಮನಸ್ಸು ಎಳಿತಾ ಇರುತ್ತೆ. ಮನಸ್ಸು ಹಂಗೆ ಬದಲಾಗುತ್ತೆ. ಗೊತ್ತಾ ಇದ್ದಾನೆ. ಏಯ್ ಬಾರಲ್ಲ ಜೀವನ, ಬಾರಲ್ಲ, ಬುದ್ಧಿ ಐತೇನಾ ನಿನಗೆ? ಮಾಮ ನಾನೆಲ್ಲ ಕೇಳ್ತೀನಿ. ಏನಪ್ಪ ಎಲ್ಲಿಗೆ ಹೋಗಿದ್ದೆ ಬೆಳಗ್ಗೆಯಿಂದನ? ಬೆಳಗ್ಗೆಯಿಂದ ಬಂದಿಲ್ಲ? ಕೆಲ್ಸಕ್ಕೆ ಹೋಗಿದ್ದೆ ಕಣೆ. ಏನೊಂದಿಟ್ಟು ಕೆಲಸ ಇತ್ತು. ಅಲ್ಲಿ ಫೋನ್ ಮಾಡಿದ್ರು ಕೆಲಸ ಐತೆ ಬಾ ಅಂತ. ಕೆಲಸ ತಕ್ಕೋಗಿದ್ದೆ. ಯಾಕೆ ಸುಳ್ಳು ಹೇಳ್ಬೇಡ ನೀನು. ಸುಳ್ಳು ಹೇಳಿದ್ಯ ಅಂದ್ರೆ ಸರಿಯಾಗಲ್ಲ. ಯಾಕೆ ನಾವು ಹಳೆ ಬದಲಾಗಿದ್ಯಾ? ಬಿಡು, ಚೆನ್ನಾಗತ್ತ ದುಡ್ಡು ಕಾಸು ಕುಡಿಕೊಂತೈತೆ ಅಂತ ಕೊಟ್ಟರೆ ಅಲ್ಲೇನೆ ಓದ್ಕೊಂಡು ಓಡೋಗಕ್ಕೆ ನಿಂತ್ಕೊಂಡಿದ್ಯಾ? ಏನು ನೀನು ಇನ್ನು ಅವತಾರಗಳೆಲ್ಲ ಬಿಡಬೇಕು ಅಂತ ಹೇಳಿಲ್ವ ನಾನು? ಫಸ್ಟ್ ದುಡ್ಡೆಲ್ಲ ಕೊಡಿಲಿ ನೀನು. ನಾವು ಕೊಟ್ಟಿರೋದೆಲ್ಲನ ಅದೆಲ್ಲ ಲೆಕ್ಕ ಐತೆ. ಅದೆಷ್ಟು ದುಡ್ಡು ನಮ್ಮ ಮಾಮ ಆಗಲಿ ನಾನಾಗಲಿ ಎಷ್ಟು ಕೊಟ್ಟಿದ್ದೀವಿ ಅಂತ. ಬಿಡು, ಇಟ್ಕೊಂಬ್ಲೇಳು, ಅವ್ರೇನು ಕಳಿಯಲ್ಲ ಅಂತ ಕೊಟ್ಟರೆ ಅಲ್ಲ ಇಂಥ ಅವತಾರಗಳು ಆಡಕ್ಕೆ ನಿಂತ್ಕೊಂಡಿದ್ರ. ಏನಕ್ಕೆ ಹಿಂಗೆ ಆಡ್ತಾ ಇದ್ದಾಳೆ ಇವಳು? ಯಾಕಪ್ಪ ಏನಾಯಿತು? ಅಲ್ಲ ನಾನು ಏನು ಮಾಡಿದೆ? ಯಾಕೆ ಬಸಣ್ಣ ಅಂಕಲ್ ಯಾಕೆ ಹಿಂಗೆ ಆಡ್ತಾ ಇದ್ದಾಳೆ ಇವಳು? ನಾನೇನು ಮಾಡಿದ್ದೀನಿ ಅಂತ ಹಿಂಗೆ ಆಡ್ತಾ ಇದ್ದಾಳೆ? ಬೊಮ್ಲಿಂಗಣ್ಣರ ಸೀಮೆ ಜಲಗಳಿಂದ ಯಾಕಲ್ಲ ಬಂದರೆ ನೀನು? ಅಲ್ಲ ಯಾಕೆ ಬಂದೇಳು ಅಲ್ಲಿಂದ ಎದ್ದು ಅವ್ರ ಜೊತೆಗೆಲ್ಲ ನಾವು ವೀರನ ಬೀರಿನ ಜೊತೆಗೆಲ್ಲ ಬಂದಲ್ಲ, ಅಲ್ಲಿಂದ ಯಾಕೆ ಬಂದೆ ನೀನು? ಯಾಕಿಲ್ಲ ಅವರು ಯಾತ ತಾಂಬ ಅಂದರು, ಕೊಟ್ಟು ಬರೋಣ ಅಂತ ಹೋಗಿದ್ದೆ. ಅವ್ರೇನೋ ನೀರು ತಗೊಂಬಾರಪ್ಪ ಅಲ್ಲಿ ಹಸಿ ಬಂದರೆ ಅಂದರು, ಅದಕ್ಕೆ ನೀರು ಕೊಟ್ಟು ಬರೋಣ ಅಂತ ಹೋಗಿದ್ದೆ ಬಸಣ್ಣ ಅಂಕಲ್. ನೀನೇನು ಅವ್ರಿಗೆ ಗಾಳೆ ನೀರು ತಗೊಂಡು ಕೊಟ್ಟು ಬರೋಕ್ಕೆ? ನೀನು ಯಾಕೆ ಕೊಟ್ಟು ಬರ್ತೀಯ? ಏನು ಸಿಗಂಗೈತಿ ನಿನಗೆ? ಅವ್ರಿಗೆ ನೀರು ತಗೊಂಡು ಕೊಟ್ಟು ಬರೋಕ್ಕಿಂತ ಏನು ಸಿಗಂಗೈತ? ಸುಳ್ಳಾಡ್ಬೇಡ ಪಾಪ. ಏನಿಲ್ಲ ನೋಡು, ಇಸ್ಕೊಂಡು ಇಕ್ಕೇಳಮ್ಮ ಹೇಳ್ತೀನಿ. ಎಲ್ಲ ಬರೆಗಾಯಿ ಮಾಡಿರಿ ಗೊತ್ತಾಗ ದುಡ್ಡು ಐತೆ ಅಂತ ಕೊಟ್ಬಿಟ್ರೆ ಈಗ ನೋಡಿ ಇಂಥಕ್ಕೆ ನಿಂತ್ಕೊಂತಾರೆ. ಹಂಗ ನಮಗೆ ಬಸಣ್ಣ ಹೇಳೋದಕ್ಕೆ ಸರಿ ಆಯಿತು. ಇನ್ನೊಂದ್ಸತಿ ಹೋಗಿದ್ದಿ ಅಂದರೆ ಏನಿಲ್ಲ ನೋಡಿ, ನಾನೇನು ಸುಮ್ಮನೆ ಇರಲ್ಲ. ನಿನಗೆ ಪ್ರಜ್ಞೆ ಇಲ್ವೇ? ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಲ್ಲ, ಎಲ್ಲಿದ್ವಿ ನಾವು ಹೆಂಗೋ ಕಷ್ಟಪಡ್ತಿದ್ದೀವಿ. ನಮ್ಮ ಅತ್ತೆ ನಮ್ಮ ಮಾಮ ಹೆಂಗೋ ಅವರು ದುಡಿತಾ ಇದ್ದಾರೆ, ನಾವು ಕಷ್ಟಪಟ್ಟು ದುಡಿಯೋಣ ಅಂತ ನಾನು ಹೋಗ್ತಿದ್ರೆ ನಾನು ಸುಮ್ಮನೆ ಕುತ್ಕೋಬೋದಾಗಿತ್ತಲ್ಲ.
ಇಲ್ಲಪ್ಪ ಆಗಲ್ಲ ನನಗಿಂತ ಟೈಮ್ನಾಗೆ ಅಂತ ಕುಕ್ಕಬೋದಾಗಿತ್ತಲ್ಲ. ಇಲ್ಲ ನಾನು 9 ತಿಂಗಳು ತನಕ ಮಾಡಲೇಬೇಕು ಅಂತ ಯಾಕೆ ಹೋಗ್ತಾ ಇದ್ದೀನಿ ಹೇಳು? ಹಾಂ ಹೆಂಗೋ ಇವಾಗ 5 ತಿಂಗಳು ತುಂಬಿತು, 5 ತಿಂಗಳು ತುಂಬ್ತೈತೆ. ಮುಂದಿನ ತಿಂಗಳು ಹೆಂಗೋ ನಾನು 4 ತಿಂಗಳು ಕೆಲಸ ಮಾಡಿದ್ರೆ 9 ತಿಂಗಳು ತನಕ ನಮಗೆ ಸಂಬಳ ಕೊಡ್ತಾರಲ್ವೇ ಅಂತ ನಾನು ಎಷ್ಟು ಇದು ಮಾಡ್ತಾ ಇದ್ದೀನಿ, ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಆದ್ರೆ ನೀನು ನೋಡು ಅಲ್ಲಿ ಇಂಥದಕ್ಕೆ ನಿಂತ್ಕೊಂಡಿದ್ಯಾನಪ್ಪ. ನೋಡಪ್ಪ ನೋಡು, ನಾವೇನ ಕೈಯಾಗ ಬಿಡತ್ತ ಈ ಕೆಮ್ಲಿ ಬುದ್ಧಿವಂತ ಹಾಗೆ ಅಂತ ಕೊಟ್ರೆ ಕೈಯಾಗ ದುಡ್ಡು ಆಡ್ತಿದ್ದಂಗೆ ಅಂತ ಕೆಲಸ ಮಾಡಕ್ಕೆ ಹೊಲ್ಟವನಿ. ಯಾಕೆ ಏನಾಯ್ತಪ್ಪ? ನೋಡಿ ದೊಡ್ಡಮ್ಮಂಟಿ ಒಂದಿಷ್ಟು ದುಡ್ಡು ಸಿಕ್ತಿದ್ದಂಗೆ ಕೈಗೆ ಅಲೇನೆ ಅದು ಇದು ಈಸ್ಪೆಟ್ಟಾಡೋಕ್ಕೂ ಅಂಥವ್ಕಿಂತ ಹೋಗ್ತಾ ಹಾರಾಡೋದ ಅಲ್ಲ. ನೋಡು ನಾವು ಹೆಂಗಿದ್ದೀವಿ, ಹೆಂಗೆ ನನ್ನ ಹೆಂಡತಿ ನೋಡಿದ್ರೆ ಹೋಗ್ತಾಳಲ್ಲ ಇಂಥ ಟೈಮ್ನಾಗೆ ನಾನು ಇನ್ಮೇಲೆ ಹೋಗಲ್ಲ ನೋಡು, ಸುಮ್ಮನೆ ಆರಾಮಾಗಿ ಇದ್ದು ಬಿಡ್ತೀನಿ. ಓಹ್ ನಿನಗೆ ಗೊತ್ತಾಗುತ್ತೆ ಯಾಕೆ ಕಷ್ಟಪಟ್ಟು ಮಾಡ್ತಿದ್ದೀನಿ ಅಂತಲ್ಲನ? ಲೇ ಬುದ್ಧಿ ಐತೆ ಇಲ್ವೇ ಜೀವನ? ಯಾಕಿಂತ ಮಾಡ್ತೀಯಾ? ಬುದ್ಧಿವಂತ ತಿರ್ಗಿ ಯಾಕಿಂತ ನಿಂತ್ಕೊಂಡಿದೀಯಾ? ಏನಿಲ್ಲ, ಅಲ್ಲಿ 1 ಲೀಟ್ರ್ ವಾಟರ್ ಬಾಟಲ್ ತಾಂಬ ಅಂತ ಒಣೆ ರವೀಣಯ್ಯ ಕೊಟ್ಟು ಬರೋಣ ಅಂತ ಹೋಗಿದ್ದೆ ಅಷ್ಟೇ ಕಣ್ಚೋಡಮಂಟಿ. ಕೊಟ್ಟು ಬರಕ್ಕೆ ನೀನು ಯಾಕೆ ಹೋಗಿದ್ದೆ ಅಂತ ತಕ್ಕೆಲ್ಲ ಏನು ನೀನೇನು ಕೆಲಸದವನೇ? ಯಾರೋ ಹೇಳಿರೋ ಅಂತ 1 ಲೀಟ್ರ್ ವಾಟರ್ ಬಾಟ್ಲ್ ಆಗ್ಲಾಡು ನೀನು ಯಾಕೆ ತಗೊಂಡೋಗಿ ಕೊಡೋದು? ಅಲ್ಲೋಗಿ ತಗೊಂಡೋಗಿ ಕೊಡೋದು ನಿನ್ನ ಕುಂಡ್ರಸ್ಕೊಂತಾರಲ್ಲೆಲ್ಲನ ಆಡ್ಸೋಕ್ಕೆ ಅವಾಗಲೇ ಹಂಗೆ ಕಲಿಸ್ತಾರೆ. ನೀನು ನೀರು ತಗೊಂಡೋಗಿ ಕೊಡೋದು, ಅವ್ರಿಗೆ ಸಪ್ಲೈ ಮಾಡೋದು ಇಂಥವೆಲ್ಲ ಮಾಡಿದ್ಯಾ ಅಂತ ಅಂದರೆ ಅವರು ಬಾರೆಲ್ಲ ಕುಕ್ಕ ಒಂದು ಆಟ ಆಡೋ ಅಂತಾರೆ. ಅವಾಗೇನು ಮಾಡ್ತೀಯ? ಅವಾಗ ಆಡಿಸಿ ಕೈ ಎಗಳದು ಬಾಯಿ ಎಗಳದಿಲ್ಲ. ಇವತ್ತು ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಅನ್ಕೊಳ್ಳೋ ಜೀವಿತ ಆಡಲ್ಲ ಒಂದು ಆಟನ. 50,000ಕ್ಕೆ ನೀನು ಇನ್ನೊಂದು ಲಕ್ಷ ದುಡ್ಡು ಬದುಕಡಲ್ಲ. ಆಡ ಇನ್ನೊಂದು ಆಟ ಆಡ ಅಂತ ಹೇಳಿ ಆಡಿಸ್ತಾರೆ. ಆಡಿಸಿ ಅವಾಗ ಚಂದಕ್ಕೆ ಎಲ್ಲ ಚೆನ್ನಾಗೆ ಮುಗಿಸಿ ಕಳಿಸ್ತಾರೆ. ಆವಾಗ ನೀನು ದುಡ್ದಿರೋದೆಲ್ಲ ಕಳ್ಕೊಂಡು ಕೈಗಳದೆಲ್ಲ ಬರೋದು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅಲ್ಲ ನಿಮ್ಮಪ್ಪ ನಿಮ್ಮಮ್ಮ ಅವರೆಲ್ಲ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಈ ಅಮ್ಮನ ಹೋಗ್ತೈತೆ ಇವಾಗ ಸ್ವಾತಿ ಇಂಥ ಟೈಮ್ನಾಗ ಹೋಗ್ದಿದ್ದ ಆರಾಮಾಗಿ ಇರ್ಬೋದಾಯ್ತಲ್ಲ ಅಮ್ಮ. ಇಲ್ಲೇ ಬುದ್ಧಿವಂತರಾಗ್ಬೇಕಣಲ್ಲ ಈ ಕಾಲದಾಗ. ಬುದ್ಧಿವಂತರಾದ್ರೆ ಮಾತ್ರ ಯಾರೇ ಆಗಲಿ ಆಲೇ ಒಂದು 4 ಕಾಸು ದುಡ್ಡು ಆಡ್ತಿದ್ದಂಗೆ ಆಲೇ ತಗೊಂಡು ಎದ್ದು ಬಿಡೋದಲ್ಲ ಅಣ್ಣ. ಅದೇ ಮತ್ತೆ ನೋಡು ಏನೋ ಬಿಡಕ್ಕೆ ಬುದ್ಧಿವಂತ ಅದತ್ತ ಅಂತ ಕೈಯಕ್ಕೆಲ್ಲ ಇಕ್ಕೆ ಕೊಟ್ರೆ ಹಿಂಗೆ ಮತ್ತೆ ಪಣ್ಣೆ ಸುಮ್ಮನೆ ಇಕ್ಕೆ ಅಣ್ಣ ನೀನು ಯಾರಿಗೂ ಕೊಡಬೇಡ, ನೀನು ಇಸ್ಕೊಂಡಿಕ್ಕೆ ನೀನು ಬುದ್ಧಿವಂತ. ನೀನು 500 ರೂಪಾಯಿ ಇವತ್ತು ಕೊಟ್ಟು ಇನ್ನೂ 2 ವರ್ಷ ಬಿಟ್ಟು ಕೇಳಿದ್ರೆ ಅದೇ 500 ರೂಪಾಯಿ ಕೊಡ್ತೀಯ ನೀನು ಅಂತ ಬುದ್ಧಿವಂತ. ಕೈಯಾಗ ನೀನು ದುಡ್ಡು ಹೆಂಗೆ ಉಳಿಸ್ಕೊಂತೀಯ? ಇವನ ಕೈಯಾಗ ದುಡ್ಡು ಇಲ್ಲಲ್ಲ ಅಣ್ಣ. ನನಗೆ ಅವತ್ತೇ ಅನುಮಾನ ಬಂತು, ಅಯ್ಯೋ ಅವ್ನ ಕೈಗೆ ಯಾಕೆ ದುಡ್ಡು ಕೊಡ್ತಾರೆ ಎಲ್ಲ ಅಧ್ವಾನ ಆಗುತ್ತೆ ಅಂತ ನಾನು ಅವತ್ತೇ ಅನ್ಕೊಂಡೆ. ಕೊಡಬಾರ್ದು ಥರ ಇಲ್ಲಿ 1 ರೂಪಾಯಿ ಕೇಳಿ ನೋಡಿ ಹೇಳಿರ್ತೀನಿ. ಎಲ್ಲ ಕೊಟ್ಟು ಸುಮ್ಮನೆ ಬರೆಗಾಯಿ ಮಾಡಿ ಇದ್ರೆ ಗೊತ್ತಾಗುತ್ತೆ. ದುಡ್ಡಿದ್ರೆ ಹಂಗೆ ಮತ್ತೆ ಏನು ಮಾಡೋಣ ಅನ್ನಿಸ್ತಾ ಇರುತ್ತೆ. ದುಡ್ಡು ಅವರು ಇಕ್ಕೊಂಡಿಲ್ಲ. ಅವ್ರು ಯಾವತ್ತು ಹಂಗೆ ದುಡ್ಡು ಇದ್ಬಿಟ್ರೆ ಅವರು ಜುಮ್ಮು. ಅಣ್ಣ ತಂಗಿದು ಇಬ್ರದ್ದು ಅದೇ ಬುದ್ಧಿ. ಅವಳ ಜೀವಿತನೂ ಅದೇ ಮತ್ತೆ. ಅವಳು ನೋಡಿ ಇವತ್ತು ಎಂಥ ಪರಿಸ್ಥಿತಿ ಬಂದೈತೆ ಅವಳಿಗೆ. ಇಲ್ಲ ಕಣಪ್ಪ ಹೋಗಿರ್ಲಿಲ್ಲ ಆಡೋಕ್ಕೆ. ನಾನು ಹೇಳಿರ್ಲಿಲ್ಲ ಒಂದು ವಾಟರ್ ಬಾಟ್ಲ್ ತಗೊಂಡು ಅವ್ರು ಏನೋ ಬಿಸಿಲು ಅಂದರು ತಾಂಬರಲ್ಲ ಅಂದರು. ಅದಕ್ಕೆ ಕೊಟ್ಟು ಬರೋಣ ಅಂತ ಹೋಗಿದ್ದೆ ಅಷ್ಟೇನೆ. ಬಸಣ ಸುಳ್ಳು ಹೇಳ್ತಾ ಮುಚ್ಚಲ್ಲ ಬಾಯಿ. ನನಗೂ ಅನುಮಾನ ಬಂದಾನೆ ಕೆಲಸದಿಂದ ಬಂದಾನೆ ಕೈ ಕಾಲು ಮಕ್ಕ ತೊಳ್ಕೊಂಡು ಸುಮ್ಮನೆ ಚೆನ್ನಾಗಿ ಉಲ್ಟಿಕೆ ಮಾಡ ಯಾತನ ಮಾಡೋಣ ಅಂಬಲ್ಲ. ಕಸ ಪಸ ಹೊಡಿಯೋದ ಬಾಗ್ಲಗಳದ್ದು ಯಾತನ ಮಾಡೋದ ಅಂಬಲ್ಲ. ಸುಮ್ಮನೆ ಅದೇ ಹೋಗ್ತಿದ್ದ. ಅವಾಗ ಅನ್ಕೊಂತಿದ್ದೆ ಇನ್ನೂ ಬೋರದೇ ತಡ ಬಟ್ಟೆ ಬಿಚ್ಚ ಕೈ ಕಾಲು ತೊಳ್ಕೊಂಡು ಅದೇ ಹೋಗ್ತಿದ್ದ. ನಾನು ಹಂಗೆ ಅನ್ಕೊಂತಿದ್ದೆ ಇವನು ಯಾರಲ್ಲ ಇವನು ಇಡತಿ ಬರ್ಬೇಕಾಯ್ತು ನಿನ್ಗೆ ಗೊತ್ತಾನೇ ಇರಲಿಲ್ಲ. ರಪ್ಪನ್ ಬರೋದು ಕೆಲಸದಿಂದ ರಪ್ಪನ್ ಬತ್ತಿದ್ದ. ಇವನು ನಿನ್ಗೆ ಗೊತ್ತಾನೇ ಇರಲಿಲ್ಲ. ನಾನು ನೋಡೋಕ್ಕೆ ಭಾಳ ಸಲ ಅಬ್ಸರ್ವ್ ಮಾಡೀನಿ. ನನಗೆ ಗೊತ್ತಾಗಲಿಲ್ಲ ಕಣಪ್ಪ. ಹಂಗಂಬದು ಗೊತ್ತಿದ್ರೆ ನಾನು ಕೈಯಾಗಳದ್ದು ಏನೂ ದುಡ್ಡು ಕೊಡ್ತಿರ್ಲಿಲ್ಲ. ಸರಿ ಆಯ್ತು ಬಿಡಪ್ಪತ್ತ. ನಾನು ಅಲ್ಲಿ ನೀರು ತಗೊಂಡು ಕೊಟ್ಟರೆ ಈ ಪಟ್ಟ ಅದಕ್ಕೂ ಹೋಗಲ್ಲ ಯಾತಕ್ಕೂ ಹೋಗಲ್ಲ ಬಿಡತ್ತ ಹೋಗಿ. ಇಲ್ಲ ಫಸ್ಟ್ ದುಡ್ಡು ಕೊಡೋದು ಕಲಿ ನೀನು ಇಕ್ಕೆಂಬ ಕುಡ್ದು ಅಷ್ಟೇ. ದುಡ್ಡು ಇಕ್ಕೊಂಡಿದಿ ಅಂದ್ರೆ ಸರಿಯಾಗಲ್ಲ ಇದು. ಫಸ್ಟ್ ದುಡ್ಡು ಕೊಡೋದು ಕಲಿ ಆಚಿಕೆ ಅಷ್ಟೇ. ಇದಂಗೆ ಹೇಳ್ತಾ ಇನ್ನು ದುಡ್ಡು ಕೊಡು. ಫಸ್ಟ್ ದುಡ್ಡು ಬಿಸಾಕೋದು ಕಲಿ ನೀನು. ದುಡ್ಡು ಇಕ್ಕೆಂಬ ಕೊಡು ನೀನು. 1 ರೂಪಾಯಿ ಬಿಟ್ಟು ದುಡ್ಡು ಬಿಡಲ್ಲ. ಏನು ತರಂಗಿದ್ಯಾ? ಏನು ಮಾಡಂಗಿದ್ಯಾ ನೀನು? ನೀನೇನು ತರೋದು ಬೇಡ ಏನು ಬೇಡ. ನನ್ನ ಮನೆ ಜವಾಬ್ದಾರಿ ಏನಿದ್ರು ನಾನು ನೋಡ್ಕೊಂತೀನಿ. ಮಾಮ ಐತೆ ನೋಡ್ಕೊಂಬದು. ದೊಡ್ಡರಿದ್ದಾಗ ನಮಗೆ ಯಾಕೆ? ದೊಡ್ಡರಿರ್ಲಿ ಹೇಳು. ಮನೆ ಯಜಮಾನ್ರು ದೊಡ್ಡರಿರ್ಲಿ. ನಮ್ಮ ಗುಂಡಪ್ಪನ ನೋಡೋಂಗಲ್ಲ ಹೋಗ ನೋಡು. ಎಲ್ಲ ಲಕ್ಷಾಂತರ ರೂಪಾಯಿ ಗಟ್ಟಲೆ ಕೈಯಾಗ ದುಡ್ಡು ಇರುತ್ತೆ ಅಂತ ಕ್ಯಾತ್ಕನ ಹೋಗ್ತಾರೇನೋ ಯಾರು ಸುದ್ದಿಗನ ಹೋಗ್ತಾನೇನೋ ನೋಡಾಗಲ್ಲ. ಅವ್ನ ಕಾಲ್ದಾಸಕ್ಕೆ ತೂರಾಗಲ್ಲ ನಿನ್ಗೆ. ಅವಾಗನ ಬುದ್ಧಿ ಬರುತ್ತೆ. ಗುಂಡಪ್ಪನ ನೋಡಾಗಲ್ಲ ಅವ್ನು ಹೆಂಗೆ ಇದ್ದಾನೆ ಅಂತ. ಎಲೇ ಈ ದಿವಸ ಆಯ್ತು ಒಬ್ರು ತಂಟಿಗೆ ಹೋಗಿಲ್ಲ, ಒಬ್ರು ಸುದ್ದಿಗೆ ಹೋಗಲ್ಲ, ಬಂದ್ರೆ ಬಿಡಲ್ಲ ಅವನು. ಎಂಥ ಸೆನಕ್ಕೆ ಅವನು ಆಯಿತು, ಅವ್ನ ಕೆಲಸ ಆಯಿತು. ಎಂದಾನ ವಾರಕ್ಕೆ ಹೋಗಿ 100 ರೂಪಾಯಿ ಅಧ್ವಾನ ಮಾಡಿದೇನು ಕೇಳಲ್ಲ ಬಸಣ್ಣ ಇನ್ನು. ಕೇಳಲ್ಲ. ಎಂದಾನ ವಾರಕ್ಕೆ ಹೋಗಿ 1 ಲೀಟರ್ ಅಧ್ವಾನ ಮಾಡ್ಯವನೇನ? ಅದೇ ಮತ್ತೆ ಎಂದೆಂದು ನಮ್ಮ ಗುಂಡಪ್ಪ ಹೇಳಪ್ಪ. ಎಂದೆಂದು 100 ರೂಪಾಯಿ ವಾರಕ್ಕೆ ಹೋಗಿ ಸುಮ್ಮನೆ ಖರ್ಚು ಮಾಡ್ದಾನಲ್ಲ. ಏನೋ ಬೇಕಾದ್ರೆ ಖರ್ಚು ಮಾಡ್ತಾನೆ. ಅವನು ಯಾವತ್ತು ಸುಮ್ಮನೆ ಅವನು ಯಾವತ್ತೂ ಖರ್ಚು ಮಾಡಿಲ್ಲ. ಬೇಕಾಗಿದ್ರೆ ಮಾತ್ರ ಏನೋ ಬೇಕು ಅಂತ ಖರ್ಚು ಮಾಡ್ತಾನೆ ಹೊರ್ತನು ಅನಾವಶ್ಯಕವಾಗಿ ಅವ್ನು ಯಾವತ್ತೂ ಖರ್ಚು ಮಾಡಿಲ್ಲ. ಅವನಂಥ ಬುದ್ಧಿವಂತಿಕೆಯಿಂದ ಇದ್ದಾನೆ. ನೀನು ಹಂಗೆ ಇರ್ಬೇಕಣಪ್ಪ. ತಿರ್ಗಿ ಯಾಕೆ ಇಂಥವೆಲ್ಲ ಮಾಡ್ಕೊಂಡು ಒಳ್ಳೆ ನೆನೆಸೇಣಿ ಇಂಥವೆಲ್ಲ ಮಾಡಬಾರ್ದು. ನೋಡಿದ್ರಲ್ಲ ವೀಕ್ಷಕರೇ, ಕೈಯಾಗ ದುಡ್ಡು ಆಡ್ತಾವೆ ಅಂತ ಅಲ್ಲೇ ಇವಾಗ ಎಂತೆಂಥದಕ್ಕೆ ಹೋಗಕ್ಕೆ ನಿಂತ್ಕೊಂಡವ್ರೆ. ಎಲ್ಲ ಬಿಡತ್ತಾಗಿ ಕಮ್ಲಿ ಅಂತ ಕೈಯಾಗೆ ಇರ್ತಾವಲ್ಲ ದುಡ್ಡು. ಏನು ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಏನೋ ಬಿಡತ್ತ ಇಕ್ಕೆಂಬಿ
ಅವರು ಇಕ್ಕೊಂತಾರತ್ತ ಏನೋ ಚೆನ್ನಾಗಿರಲಿ ಇಕ್ಕೊಂಡು ಎಲ್ಲ ಅವರೇ ಜವಾಬ್ದಾರಿಯಿಂದೆಲ್ಲ ನೋಡ್ಕೊಂಬ್ಲಿ ಬುದ್ಧಿವಂತಿಕೆ ಬಂದೈತೆ ಅಂತೇಳಿ ನಮ್ಮ ಮಾಮ ಇಕ್ಕೊಂಡಿರೋದು ನಾನು ಕೆಲ್ಸಕ್ಕೆ ಹೋಗಿರೋದು ಎಲ್ಲ ಕೊಡಕ್ಕೆ ನಿಂತ್ಕೊಂಡ್ವಾ ಕೈಯಾಗ ದುಡ್ಡು ಇರ್ತಾವಲ್ಲ ಏನು ಮಾಡೋಣ ಅನ್ನಿಸ್ತಾ ಇರುತ್ತೆ ಅವಾಗ ಹಂಗಿದ್ದಾಗ ಅದಕ್ಕೆ ಮತ್ತೆ ಇನ್ಮೇಲೆ ಕೊಡ್ತೀವಿ ಇನ್ಮೇಲೆ ಇಕ್ಕೊಂಬ್ಲಿ ಇನ್ನೆಲ್ಲ 1 ರೂಪಾಯಿನೂ ಬಿಡಲ್ಲ ನೋಡ್ರಿ ಹಂಗೆ ಕಿತ್ಕೊಂಡು ಇಕ್ಕಂತೀನಿ ನೋಡ್ತಾ ಇರಿ ಇನ್ನೇನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.